ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಅದರಲ್ಲೂ ಸಹ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನು ಜನರಿಗೆ ಜಮಾ ಆಗಿಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದು ಮುಖಂಡರುಗಳು ಈಗ ಸದನದಲ್ಲಿ ನಿರಂತರವಾಗಿ ಬೇಡಿಕೆಯನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಸಹ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಏನಾದರೂ ರಿಪ್ಲೈ ಬಂದಿದೆಯಾ? ಕಾಂಗ್ರೆಸ್ ಮುಖಂಡರು ಇದ್ರ ಬಗ್ಗೆ ಇವತ್ತು ಏನ್ ಹೇಳಿದ್ದಾರೆ, ಈ ಕ್ಷಣದ ಲೈವ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಎಲ್ಲರ ನಿರೀಕ್ಷೆ ಇದ್ದಿದ್ದು ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳ ಹಣ, ಜೊತೆಯಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿ ನಿರಂತರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ ಇವತ್ತು ಬಹಳ ನಿರೀಕ್ಷೆ ಇತ್ತು. ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಏನಾದ್ರೂ ಒಂದು ರಿಪ್ಲೈ ಬರುತ್ತೆ ಅಂತ ಹೇಳಿ. ಬಟ್ ಆದ್ರೆ ಇವತ್ತು ಅವರು ಯಾವುದೇ ರೀತಿಯ ರಿಪ್ಲೈನ ಕೊಟ್ಟಿಲ್ಲ. ಬಟ್ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು, ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಏನು ಈಗ 2 ತಿಂಗಳು ಬಂದಿಲ್ಲ ಅಂತ ನೀವೇನು ಹೇಳ್ತಾ ಇದ್ದೀರಿ, ಖಂಡಿತವಾಗ್ಲೂ 2 ತಿಂಗಳು ಬಂದಿಲ್ಲ ಅಂದ್ರೆ ಆ ಒಂದು ಇಲಾಖೆಯಿಂದ ಹಣ ಬಿಡುಗಡೆ ಮಾಡೇ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು 100 ಕೋಟಿ ಹಣವನ್ನ ಮಹಿಳೆಯರಿಗೆ ಬಿಡುಗಡೆ ಮಾಡಿದ್ದೇವೆ, ಯಾವ ಕಾರಣಕ್ಕೂ ಕೂಡ ತಪ್ಪಿಸಲ್ಲ, ಅದೇನು 2 ಕಂತೇನು ಮಿಸ್ ಮಾಡಲ್ಲ, ಖಂಡಿತವಾಗ್ಲೂ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಇದುವರೆಗೂ ಯಾವುದೇ ರೀತಿ ರಿಪ್ಲೈ ಸಿಕ್ಕಿಲ್ಲ. ಈಗ ಇನ್ನು ಮಹೇಶ್ ತೆಂಗಿನಕಾಯಿ ಅವರು ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ಏನು ಎಲ್ಲಾ ಜಿಲ್ಲೆಯಿಂದನೂ ಒಂದು ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಸದನಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಏನು ನಾವು ಆ ಪ್ರೂಫ್ ಅನ್ನ ಕಳಿಸಿದೀವಿ, ರಾಜ್ಯದಾದ್ಯಂತ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಅದರ ಜೊತೆಯಲ್ಲಿ ಈಗ ಬಾಕಿ ಉಳಿದಿರುವಂತಹ 5 ಕಂತುಗಳ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಾವು ಕೂಡ ಸಾಕಷ್ಟು ದಿನಗಳಿಂದ ಹೇಳ್ತಾ ಬರ್ತಾ ಇದ್ವಿ. ಬಟ್ ಆದ್ರೆ ನಮ್ಮ ಆಸೆ ಕೊನೆಗೂ ಈಡೇರಿದೆ. ಈ ಸದನದಲ್ಲಿ ದಿನನಿತ್ಯ ಚರ್ಚೆ ನಡೀತಾ ಇದೆ. ಅದರಲ್ಲೂ ಸಹ ಟಿವಿಯಲ್ಲೂ ಸಹ ಪ್ರತಿನಿತ್ಯವೂ ಕೂಡ ವಿಡಿಯೋಗಳು ಬರ್ತಾನೆ ಇದಾವೆ. ಜನರ ಅನಿಸಿಕೆ ಬರ್ತಾ ಇದೆ, ಎಷ್ಟು ತಿಂಗಳ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಹಿಳೆಯರ ಒಂದು ಪ್ರಶ್ನೆಗಳು, ಪ್ರಶ್ನಾವಳಿ ಮಹಿಳೆಯರಿಗೆ ಕೇಳುವಂತದ್ದು, ಅವರ ರಿಪ್ಲೈ ಏನು, ನಿಜವಾಗ್ಲೂ ಬಂದಿಲ್ವಾ, ಇದ್ರ ಬಗ್ಗೆನೂ ಸಹ ಕ್ಲಾರಿಟಿಗಳು ಬರ್ತಾ ಇದಾವೆ. ಆದಷ್ಟು ಬೇಗ ಸರ್ಕಾರ ಎತ್ತೆಚ್ಕೊಂಡು ಬಾಕಿ ಕಂತುಗಳನ್ನ, ಈಗ ನೋಡಿ ಅವ್ರು ಹೇಳೋ ಪ್ರಕಾರನೇ ಹೋದ್ರು ಈಗ ಆಗಸ್ಟ್ ವರೆಗೂ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಕೊಟ್ಟಿಲ್ಲ, ಅಕ್ಟೋಬರ್ ಕೊಟ್ಟಿಲ್ಲ, ನವೆಂಬರ್ ಕೊಟ್ಟಿಲ್ಲ, ಇನ್ನು ಡಿಸೆಂಬರ್ಗೆ ಇನ್ನೊಂದು 15 ದಿವಸ ಮುಗಿದ್ರೆ ಡಿಸೆಂಬರ್ ಮುಗಿಯುತ್ತೆ. 5 ಜೊತೆಗೆ ಇನ್ನೊಂದು ಸೇರ್ಕೊಂಡು 6 ತಿಂಗಳಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ಎಲ್ಲರೂ ಯಾರು ನಿಖರ ಮಾಹಿತಿ ಕೊಡ್ತಾರೆ ಅಂತವ್ರಿಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಕ್ಕೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.